ನಮಸ್ಕಾರ. ದಿ ಡೀಪ್ ಡೈವ್ಗೆ ಸ್ವಾಗತ. ಆಷಾಢ ಮಾಸ ಈ ಹೆಸರು ಕೇಳಿದ ತಕ್ಷಣ ಶುಭ ಕಾರ್ಯಗಳೆಲ್ಲ ಸ್ಟಾಪ್ ಆಗುತ್ತೆ ಅನ್ನೋದು ನೆನಪಾಗುತ್ತಲ್ವಾ? ಹೌದು. ಮದ್ವೆ, ಮುಂಜಿ, ಗೃಹ ಪ್ರವೇಶ ಏನು ಮಾಡಲ್ಲ ಅಂತಾರೆ. ಅಷ್ಟೇ ಅಲ್ಲ, ಈ ತಿಂಗಳಲ್ಲಿ ಮಗು ಹುಟ್ಟಿದ್ರೇನೋ ದೋಷ ಅಂತಾರೆ. ಮತ್ತೆ ಅತ್ತೆ ಸೊಸೆ ಒಟ್ಟಿಗಿರಬಾರ್ದು ಅನ್ನೋ ರೂಲ್ಸ್ ಬೇರೆ. ನಿಜ. ಈ ನಂಬಿಕೆಗಳೆಲ್ಲ ಯಾಕೆ ಬಂತು? ಇದರ ಹಿಂದೆ ನಿಜವಾದ ಕಾರಣ ಇದೆಯಾ ಅಥವಾ ಬರೀ ಮೂಢನಂಬಿಕೆನಾ? ಅದನ್ನೇ ಇವತ್ತು ನಾವು ನಮ್ಮ ಮೂಲಗಳ ಆಧಾರದ ಮೇಲೆ ಇಷ್ಟು ಆಳವಾಗಿ ನೋಡೋಣ, ಅರ್ಥ ಮಾಡ್ಕೊಳಕ್ ಪ್ರಯತ್ನಿಸೋಣ. ಖಂಡಿತ. ಯಾಕಂದ್ರೆ ಹಲವು ಬಾರಿ ಏನಾಡತ್ತೆ ಅಂದ್ರೆ ಸಂಪ್ರದಾಯದ ಹಿಂದಿನ ಕಾರಣನೇ ಮರ್ತು ಬಿಡ್ತೀವಿ, ಆಮೇಲೆ ಕೇವಲ ರೂಢಿ ಮಾತ್ರ ಉಳಿಯುತ್ತೆ. ಆಗ ತಪ್ಪು ಕಲ್ಪನೆಗಳು ಹುಟ್ಟೋದು ಸಹಜ. ಹೌದು, ವಿಷಯವನ್ನು ಅದರ ಮೂಲದಲ್ಲಿ ತಿಳಿದುಕೊಳ್ಳೋದು ಬಹಳ ಮುಖ್ಯ. ಸರಿ, ಹಾಗಾದ್ರೆ ಮೊದಲು ಈ ಶುಭ ಕಾರ್ಯಗಳ ವಿಷಯಕ್ಕೆ ಬರೋಣ. ಯಾಕೆ ಆಷಾಢದಲ್ಲಿ ಮದುವೆ, ಹೊಸಮನೆ ಸೇರೋದು ಇಂಥವನ್ನೆಲ್ಲ ನಿಲ್ಲಿಸ್ತಿದ್ರು? ಅದು ಅಶುಭ ಅಂತನಾ? ಅಶುಭ ಅನ್ನೋದಕ್ಕಿಂತ ಬಹುಶಃ ಪ್ರಾಕ್ಟಿಕಲ್ ಕಾರಣಗಳು ಜಾಸ್ತಿ ಇದ್ದು ಅನ್ಸತ್ತೆ. ಹಿಂದಿನ ಕಾಲದ ಪರಿಸ್ಥಿತಿನ ನೆನ್ಪು ಮಾಡ್ಕೋಬೇಕು. ಹೇಗೆ? ಹಾಲ್ಗಳು ಇರ್ಲಿಲ್ಲ ಅಲ್ವಾ? ಹೆಚ್ಚಾಗಿ ಬಯಲಲ್ಲಿ ಅಥವಾ ಸರಳ ಪೆಂಡಾಲ್ ಹಾಕಿ ಮಾಡ್ತಿದ್ರು. ಸರಿ. ಅಂತಹ ವಾತಾವರಣದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡೋದು ಅಂದ್ರೆ ತುಂಬಾನೇ ಕಷ್ಟ ಆಗ್ತಿತ್ತು. ಎಲ್ಲವೂ ಅಸ್ತವ್ಯಸ್ತ ಆಗೋ ಚಾನ್ಸ್ ಇತ್ತು. ಹೌದು, ಮಳೆಯಲ್ಲಿ ನೆನೆದು ಹೋಗೋದು, ಅಡುಗೆ ಕೆಟ್ಟೋಗೋದು ಈಗಲೂ ಆಗುತ್ತೆ ಕೆಲವೊಮ್ಮೆ. ಕರೆಕ್ಟ್. ಇನ್ನು ಎರಡನೇ ಕಾರಣ, ಬಹುಶಃ ಇದೇ ಮುಖ್ಯ ಕಾರಣ ಅನ್ಸುತ್ತೆ, ವ್ಯವಸಾಯ. ಕೃಷಿ ಕೆಲಸಗಳು. ಹೌದು, ಇದು ರೈತರಿಗೆ ಅತಿ ಮುಖ್ಯವಾದ ಸಮಯ. ಬಿತ್ತನೆ ಮಾಡೋದು, ನಾಟಿ ಮಾಡೋದು, ಈ ಕೆಲಸಗಳು ಜೋರಾಗಿ ನಡೀತಿರ್ತವೆ. ಹೌದು, ಇಡೀ ವರ್ಷದ ಬೆಳೆ ಆಗಲೇ ನಿರ್ಧಾರ ಆಗೋದು. ಖಂಡಿತ. ಇಂತಹ ಟೈಮ್ನಲ್ಲಿ ಮನೆ ಮಂದಿಯೆಲ್ಲ ಮದುವೆ ಮುಂಜಿ ಅಂತ ಶುಭ ಕಾರ್ಯದಲ್ಲಿ ಬ್ಯುಸಿ ಆದ್ರೆ ಹೊಲದ ಕೆಲಸ ಯಾರು ಮಾಡ್ತಾರೆ? ನಿಜ, ಕೃಷಿ ಕೆಲಸಗಳಿಗೆ ತುಂಬಾ ಜನ ಬೇಕು, ಅದಕ್ಕೆ ತೊಂದರೆ ಆಗ್ತಿತ್ತು. ಅದೇ, ಇದು ದೇಶದ ಆರ್ಥಿಕತೆಗೂ ಸಂಬಂಧಿಸಿದ್ದು. ಇನ್ನು ಮೂರನೇ ಕಾರಣ ಅಂದ್ರೆ ಪ್ರಯಾಣದ ಕಷ್ಟ. ಹೌದು, ಆಗಿನ ಕಾಲದಲ್ಲಿ ಸರಿಯಾದ ರಸ್ತೆಗಳೇ ಇರ್ಲಿಲ್ಲ. ಹೆಚ್ಚಾಗಿ ಮಣ್ಣಿನ ರಸ್ತೆಗಳು. ಮಳೆ ಬಂದ್ರೆ ಪೂರ್ತಿ ಕೆಸರು ಅಲ್ವಾ? ಹಳ್ಳ ಕೊಳ್ಳ ದಾಟೋಕೆ ಸೇತುವೆಗಳು ಎಲ್ಲಾ ಕಡೆ ಇರ್ಲಿಲ್ಲ. ಮುಖ್ಯವಾಗಿ ಎತ್ತಿನ ಗಾಡಿಗಳನ್ನೇ ಅವಲಂಬಿಸ್ಬೇಕಿತ್ತು. ಊಹಿಸ್ಕೊಳ್ಳೋಕೆ ಕಷ್ಟ ಆಗ್ತಿದೆ. ಯೋಚನೆ ಮಾಡಿ, ಆ ಮಳೆಯಲ್ಲಿ ಕೆಸರಲ್ಲಿ ಹೂತ್ಹೋಗೋ ಗಾಡಿಲಿ ನೆಂಟ್ರು ದೂರದಿಂದ ಬರೋದು ಅಂದ್ರೆ ಎಷ್ಟು ಕಷ್ಟ ಇರ್ಬೇಡು. ಖಂಡಿತವಾಗಿಯೂ. ಅಂದ್ರೆ ಒಟ್ಟಿನಲ್ಲಿ ಈ ನಿರ್ಬಂಧಗಳು, ವಾತಾವರಣ, ಕೃಷಿ ಮತ್ತು ಪ್ರಯಾಣದ ಕಷ್ಟಗಳಿಂದ ಬಂದ ಪ್ರಾಯೋಗಿಕ ನಿಯಮಗಳು ಅಶುಭ ಅನ್ನೋದಕ್ಕಿಂತ ಬಹುತೇಕವಾಗಿ ಹೌದು. ಅದು ಕಾಲಕ್ರಮೇಣ ಮಾಡಬಾರ್ದು ಅನ್ನೋ ಕಟ್ಟುನಿಟ್ಟಿನ ರೂಢಿ ಆಗಿರ್ಬೋದು. ಸ್ಪಷ್ಟವಾಯಿತು. ಹಾಗಾದ್ರೆ ಈಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ. ಆಷಾಢದಲ್ಲಿ ಮಗು ಹುಟ್ಟಿದ್ರೆ ದೋಷ ಅಂತಾರಲ್ಲ, ತಂದೆ ತಾಯಿಗೆ ಕಷ್ಟ, ಮಗುವಿಗೆ ಭವಿಷ್ಯ ಇಲ್ಲ ಅಂತೆಲ್ಲ ಭಯಪಡ್ತಾರೆ. ಅದರ ಬಗ್ಗೆ ಏನ್ ಹೇಳ್ತೀರಿ? ಇದು ಶುದ್ಧ ತಪ್ಪು ತಿಳುವಳಿಕೆ. ಇದಕ್ಕೆ ಯಾವುದೇ ಶಾಸ್ತ್ರೀಯ ಆಧಾರ ಇದ್ದಂಗೆ ಕಾಣಲ್ಲ. ಹುಟ್ಟು ಸಾವು ಅನ್ನೋದು ನಮ್ಮ ಕೈಯಲ್ಲಲ್ವಾ? ಅದು ಅವರವರ ಕರ್ಮಫಲಕ್ಕೆ ಅನುಗುಣವಾಗಿ ನಡೆಯುತ್ತೆ. ಅದಕ್ಕೆ ತಿಂಗಳಿಗೂ ಸಂಬಂಧ ಇಲ್ಲ. ಬಹುಶಃ ಹಿಂದೆ ಇದೇ ಪ್ರಯಾಣದ ಕಷ್ಟಗಳಿಂದ, ಅಂದ್ರೆ ಹೆರಿಗೆಗೆ ಕರ್ಕೊಂಡ್ ಹೋಗಕ್ಕೆ ಇದ್ದ ಸವಾಲುಗಳಿಂದ ಆ ಸಮಯದಲ್ಲಿ ಹೆರಿಗೆ ಕಷ್ಟ ಅಂತ ಮಾತು ಶುರುವಾಗಿರಬಹುದು. ಅಂದ್ರೆ ಕರೆಕ್ಟ್ ಟೈಮಿಗೆ ಸೂಲ್ಗಿತ್ತಿ ಹತ್ರ ಅಥವಾ ವೈದ್ಯರ ಹತ್ರ ಹೋಗಕ್ ಆಗ್ತಿರ್ಲಿಲ್ವನೋ? ಹೌದು. ಆ ಕಷ್ಟ ನೋಡಿ ಈ ತಿಂಗಳಲ್ಲಿ ಕಷ್ಟ ಅಂದಿದ್ದು ಆಮೇಲೆ ಈ ತಿಂಗಳೇ ಕಷ್ಟ ಅನ್ನೋ ತರಹ ತಿರುಚಲ್ಪಟ್ಟಿರಬಹುದು. ಓಹೋ, ಈಗಿನ ಕಾಲದಲ್ಲಿ ಆಸ್ಪತ್ರೆಗಳು, ಆಂಬ್ಯುಲೆನ್ಸ್ ಸೌಲಭ್ಯ ಎಲ್ಲ ಇದೆ. ಆ ಭಯಕ್ಕೀಗ ಅರ್ಥ ಇಲ್ಲ ಅಲ್ವಾ? ಖಂಡಿತವಾಗಿಯೂ ಇಲ್ಲ. ಆ ಹಳೇ ಕಾಲದ ಭಯವನ್ನ ಇಟ್ಕೊಂಡು ಈಗ್ಲೂ ಚಿಂತೆ ಮಾಡೋದು ಸರಿಯಲ್ಲ. ಸರಿ, ಈಗ ಇನ್ನೊಂದು ವಿಷಯ. ಆಷಾಢದಲ್ಲಿ ಅತ್ತೆ ಮತ್ತು ಸೊಸೆ ಒಟ್ಟಿಗೆ ಇರಬಾರ್ದು, ಸೊಸೆ ತವರು ಮನೆಗೆ ಹೋಗ್ಬೇಕು ಅಂತಾರಲ್ಲ, ಇದರ ಹಿನ್ನೆಲೆ ಏನು? ಜಗಳಾಡ್ತಾರಂತನಾ? ಅದು ಆ ಕಾರಣನೂ ಇರಬಹುದು, ಹೇಳೋಕ್ಕಾಗಲ್ಲ. ಆದ್ರೆ ಅದಕ್ಕೂ ಬಹುಶಃ ಪ್ರಾಕ್ಟಿಕಲ್ ಕಾರಣಗಳೇ ಇದ್ದಿರಬಹುದು. ಮತ್ತೆ ಕೆಲ್ಸದ ವಿಷಯನಾ? ಹೌದು ಅನ್ಸತ್ತೆ. ಈಗ ನೋಡಿ, ಕೃಷಿ ಕೆಲ್ಸಕ್ಕೆ ಆಳುಗಳು ಬೇಕು ಅಂತ ಹೇಳಿದ್ವಿ ಅಲ್ವಾ? ಮನೆಯಲ್ಲಿ ಅತ್ತೆ ಸೊಸೆ ಇಬ್ರು ಇದ್ರೆ ಮಾತಾಡ್ತಾ ಕಾಲ ಕಳಿಬಹುದು, ಕೆಲ್ಸಕ್ ಹೋಗಲ್ಲ ಅಂತ ಏನಾದ್ರೂ ಯೋಚನೆ ಮಾಡಿದ್ರು ಏನೋ. ಓಹೋ. ಹಾಗಾಗಿ ಒಬ್ಬರನ್ನ ತವರಿಗೆ ಕಳಿಸಿದ್ರೆ ಇನ್ನೊಬ್ರು ಮನೆಯ ಜವಾಬ್ದಾರಿ ಅಥವಾ ಹೊಲದ ಕೆಲ್ಸ ನೋಡ್ಕೊಳ್ತಾರೆ ಅನ್ನೋ ಲೆಕ್ಕಾಚಾರ ಇರಬಹುದು. ಇದು ಒಂದು ಊಹೆ ಅಷ್ಟೇ. ಇದು ನಿಜಕ್ಕೂ ಕುತೂಹಲಕಾರಿ. ಕೆಲಸದ ಕಾರಣಕ್ಕೆ ಇಂಥದ್ದೊಂದು ಪದ್ಧತಿ ಬಂದಿರ್ಬೋದು ಅಂದ್ರೆ? ಹೌದು. ಆಮೇಲೆ ಬಹುಶಃ ಈ ಬೇಸರವನ್ನ ಕಡಿಮೆ ಮಾಡೋಕೆ ಅಥವಾ ಮನೆಯಲ್ಲಿರುವ ಹೆಣ್ಣು ಮಕ್ಕಳನ್ನ ಧಾರ್ಮಿಕವಾಗಿ ಆಕ್ಟಿವ್ ಆಗಿಡೋಕೆ ಆಷಾಢ ಶುಕ್ರವಾರದ ಪೂಜೆ, ಲಕ್ಷ್ಮೀ ಪೂಜೆ ಇಂಥವೆಲ್ಲ ಶುರು ಮಾಡಿರಬಹುದು. ಅಂದ್ರೆ ನೆಗೆಟಿವ್ ಅಂತ ಅಂದ್ಕೊಂಡ ಮಾಸದಲ್ಲೇ ಪಾಸಿಟಿವ್ ಅಂಶಗಳನ್ನ ತಂದಿದ್ದಾರೆ. ಖಂಡಿತ. ಆಷಾಢ ಅಂದ್ರೆ
ಬರೀ ನಿಷೇಧಗಳೇ ಅಲ್ಲ, ಜ್ಯೋತಿಷ್ಯದ ಪ್ರಕಾರ ಕೂಡ ಕೆಲವು ಪಾಸಿಟಿವ್ ವಿಷಯಗಳಿದೆ. ಹೌದಾ? ಏನು? ಈ ಮಾಸದಲ್ಲಿ ಚಂದ್ರ ಅಂದ್ರೆ ಮನಸ್ಸಿಗೆ, ನೀರಿಗೆ, ಪ್ರತಿಭೆಗ ಕಾರಕನಾದ ಗ್ರಹ ಅವನು ಬಲಿಷ್ಠನಾಗಿರ್ತಾನಂತೆ. ಅದು ಕೂಡ ಹೆಚ್ಚು ಮಳೆ ಆಗೋಕೆ ಒಂದು ಕಾರಣ ಅಂತಾರೆ. ಓ, ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಜೂನ್ ಜುಲೈ ಅಂದ್ರೆ ಈ ಆಷಾಢ ಸಮಯದಲ್ಲಿ ಹುಟ್ಟಿದವರಲ್ಲಿ ಅನೇಕರು ತುಂಬಾ ಪ್ರತಿಭಾವಂತರಾಗಿ ಫಾರಿನ್ನಲ್ಲಿ ಸೆಟ್ಲ್ ಆಗಿ ಯಶಸ್ಸು ಕಂಡಿದ್ದಾರೆ ಅಂತಾನೂ ಒಂದು ವಾದ ಇದೆ. ಆಶ್ಚರ್ಯ. ಮಾಡಬಾರ್ದಾ? ನೋಡಿ, ಯಾವುದೇ ಒಂದು ಕೆಲ್ಸಕ್ಕೆ ಸಮಯ ಒಳ್ಳೆಯದೋ ಕೆಟ್ಟದ್ದೋ ಅನ್ನೋದು ಬರೀ ತಿಂಗಳ ಮೇಲೆ ಡಿಸೈಡ್ ಆಗಲ್ಲ. ಅದು ಮುಖ್ಯವಾಗಿ ವ್ಯಕ್ತಿಯ ಜಾತಕ ಹೇಗಿದೆ, ಅವರ ಪ್ರಾರಬ್ಧ ಕರ್ಮ ಅಂದ್ರೆ ಕರ್ಮಫಲ ಹೇಗಿದೆ, ನಡೀತಾ ಇರೋ ದಶಾಭುಕ್ತಿಗಳು, ಈ ಎಲ್ಲದರ ಮೇಲೆ ಅವಲಂಬಿಸಿರುತ್ತೆ. ಅಂದ್ರೆ ವೈಯಕ್ತಿಕ ಜಾತಕ ಮುಖ್ಯ. ಖಂಡಿತ. ಹಿಂದಿನ ಕಾಲದ ಪ್ರಾಕ್ಟಿಕಲ್ ಕಾರಣಗಳಿಗಾಗಿ ಮಾಡಿದ ನಿಯಮಗಳನ್ನ ಇವತ್ತಿನ ಬದಲಾದ ಸನ್ನಿವೇಶದಲ್ಲಿ ಕಾರಣ ತಿಳಿಯದೆ ಕುರುಡಾಗಿ ಪಾಲಿಸ್ಬೇಕು ಅಂತೇನಿಲ್ಲ. ಸರಿ. ಈಗಿನ ವಾತಾವರಣ, ನಮ್ಮ ಅನುಕೂಲ, ನಮ್ಮ ನಂಬಿಕೆ ಇವನ್ನೆಲ್ಲ ನೋಡಿ ನಿರ್ಧಾರ ತಗೋಬಹುದು. ಆದ್ರೆ ಮುಖ್ಯವಾಗಿ ಆ ಸಂಪ್ರದಾಯದ ಹಿಂದಿನ ಮೂಲ ಉದ್ದೇಶ ಏನು ಅಂತ ಅರ್ಥ ಮಾಡಿಕೊಂಡು ನಮ್ಮ ವಿವೇಚನೆಯಿಂದ ಮುಂದುವರಿಯೋದು ಒಳ್ಳೇದು. ಅಂದ್ರೆ ಅರ್ಥ ಮಾಡಿಕೊಂಡು ಆಚರಿಸಬೇಕು. ಹೌದು. ಎಲ್ಲಾ ತಿಂಗಳುಗಳು ದೇವರ ಸೃಷ್ಟಿಯೇ ಅಲ್ವಾ? ಯಾವುದೋ ಒಂದು ತಿಂಗಳು ಪೂರ್ತಿ ಕೆಟ್ಟದ್ದು ಅಂತ ಹೇಳೋಕಾಗಲ್ಲ. ತುಂಬಾ ಚೆನ್ನಾಗಿ ವಿವರಿಸಿದ್ರೆ. ಎಲ್ಲಾ ಗೊಂದಲಗಳಿಗೂ ಒಂದು ಸ್ಪಷ್ಟತೆ ಸಿಕ್ಕ ಹಾಗೆ ಆಯ್ತು. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಒಂದು ಚಿಂತನೆಗೆ ವಿಷಯವನ್ನ ಬಿಟ್ಟೋಗೋಣ. ಖಂಡಿತ. ನಮ್ಮ ಜೀವನದಲ್ಲಿ ನಡೆಯುವ ಒಳ್ಳೆಯದೂ ಕೆಟ್ಟದ್ದಕ್ಕೆ ನಿಜವಾಗ್ಲೂ ಸಮಯ,